ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಮೈಸೂರಿಗೆ ಬೆಂಗಳೂರಿನಿಂದ ಶತಾಬ್ದಿ ರೈಲ್ನಲ್ಲಿ ಬಂದಿಳಿದಿದ್ದು ಡಿಕೆಶಿಗೆ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ಸ್ವಾಗತ ಕೋರಿದ್ರು. ರೈಲ್ ನಿಲ್ದಾಣದಿಂದ ಮೈಸೂರು ಕಾಂಗ್ರೆಸ್ ಕಚೇರಿವರೆಗೂ ಕೂಡ ಡಿಕೆಶಿ ಮೆರವಣಿಗೆ ನಡೆಯಲಿದೆ. ಮಠ ದೇವಸ್ಥಾನಗಳಿಗೆ ಭೇಟಿ ಜೊತೆಗೆ ಶಕ್ತಿ ಪ್ರದರ್ಶನ ಸಿದ್ದು ಕೋಟೆಯಲ್ಲಿ ಇದೆಲ್ಲ ಕೂಡ ನಡೆಯುತ್ತೆ. ಸಿದ್ದು ಕೋಟೆಯಲ್ಲೇನೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಡಿಕೆಶಿ. ಮೈಸೂರು ಟ್ರೈನಿಂದ ಇಳ್ತಾ ಇರ್ತಕ್ಕಂಥ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಟ್ರೈನ್ ಅಲ್ಲಿ ಬಂದಿದ್ದಾರೆ. ಅಲ್ಲಿಗೆ ಸಿದ್ದು ತವರಲ್ಲಿ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಟ್ರೈನ್ ಅಲ್ಲಿ ಬಂದಿಳಿದು ಆ ಒಂದು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವ್ರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರಂತೆ ಕಾಂಗ್ರೆಸ್ ಆಫೀಸ್ ವರ್ಗು. ಮಧ್ಯಾಹ್ನ 1 ಗಂಟೆ ಈಗ ಮೈಸೂರಿಗೆ ಡಿಕೆಶಿ ಬಂದಿದ್ದಾರೆ. ಬರ್ತಾ ಇರ್ತಕ್ಕಂಥ ದೃಶ್ಯಗಳು. ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡ್ತಾರೆ. ಅನಂತರ ವಿಶ್ರಾಂತಿಗಾಗಿ ಅವರ ಮಾವನ ಮನೆಗೆ ಸ್ವಲ್ಪ ಭೇಟಿ ಕೊಡ್ತಾರೆ ಅಂತ ಹೇಳಲಾಗಿದೆ. ಅಲ್ಲಿ ಮೈಸೂರಿನ ಇಟ್ಗೆಗೂಡಿನಲ್ಲಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಮಾವನ ಮನೆ. ಸಂಜೆ 4 ಗಂಟೆಗೆ ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ತಾರಂತೆ. ನಂಜನಗೂಡಿಂದ ಸುತ್ತೂರು ಮಠ, ಅಲ್ಲಿ ಶ್ರೀಗಳನ್ನ ಭೇಟಿ ಮಾಡ್ತಾರೆ. ಮೈಸೂರಿನಲ್ಲೇ ವಾಸ್ತವ್ಯ ಹೂಡ್ತಾರೆ ಡಿಕೆ ಶಿವಕುಮಾರ್. ಡಿಕೆಶಿಗೆ ಮೈಸೂರು ಭಾಗದ ಕೈ ಮುಖಂಡರು ಸಾಥ್ ಕೊಡ್ತಾ ಇದ್ದಾರೆ. ಶತಾಬ್ದಿ ಟ್ರೈನ್ ಅಲ್ಲಿ ಬಂದು ಇಳಿತಾ ಇದ್ದಾರೆ ಈಗ ಮೈಸೂರಲ್ಲಿ. ಅಲ್ಲಿಂದ ಅವ್ರು ಇಳಿದ ತಕ್ಷಣ ಅವರನ್ನ ಮೆರವಣಿಗೆನಲ್ಲಿ ಕಾಂಗ್ರೆಸ್ ಆಫೀಸ್ ವರ್ಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ ನಡೀತಾ ಇದೆ ಮೈಸೂರಿನಲ್ಲಿ. ಸಿದ್ದರಾಮಯ್ಯ ತವರು ಜಿಲ್ಲೆನಲ್ಲಿ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ. ಅಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಮೆರವಣಿಗೆನಲ್ಲಿ ಕಾಂಗ್ರೆಸ್ ಆಫೀಸ್ ವರ್ಗೂ ಕರ್ಕೊಂಡು ಹೋಗೋದಕ್ಕೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಮೆರವಣಿಗೆ ಶಕ್ತಿ ಪ್ರದರ್ಶನ ಎಲ್ಲ ನೋಡಿದ್ದಾಯ್ತು. ಇದೀಗ ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಬಲ ಪ್ರದರ್ಶನ ನಡೀತಾ ಇದೆ. ಸಿದ್ದರಾಮಯ್ಯ ತವರೂರಿನಲ್ಲಿ ಡಿಕೆಶಿ ಶಕ್ತಿ ಪ್ರದರ್ಶನ. ಹಾವೇರಿಯ ನಡು ರಸ್ತೆಯಲ್ಲೇ ಆಟೋ ಚಾಲಕ ಮಚ್ ಹಿಡಿದು ವಿದ್ಯಾರ್ಥಿಗಳಿಗೆ ಆವಾಜ್ ಹಾಕಿದ್ದಾನೆ. ರಾಣಿಬೆನ್ನೂರು ನಗರದಲ್ಲಿ ರಸ್ತೆನಲ್ಲಿ ಹೋಗ್ತಾ ಇದ್ದಂತ ವಿದ್ಯಾರ್ಥಿಗಳಿಗೆ ಚಮಕ್ ಕೊಟ್ಟಿದ್ದಾನೆ. ಆಟೋ ಚಾಲಕನಿಗೆ ಏ ಅಂದಿದ್ದಕ್ಕೆ ರೊಚ್ಚಿಗೆದ್ದು ಲಾಂಗು ಮಚ್ಚು ತೋರಿಸಿ ಏ ಅಂದ್ರೆ ಕೊಚ್ಚಾಗ್ತೀನಿ ಅಂತ ಆವಾಜ್ ಹಾಕಿದ್ದಾನೆ. ಆಟೋ ಡ್ರೈವರ್ ರೌಡಿಸಂಗೆ ಬೆದರಿದ ಸ್ಟೂಡೆಂಟ್ಸ್ ಎದ್ನು ಬಿದ್ನು ಅಂತ ಓಡ್ ಹೋಗಿದ್ದಾರೆ. ಆಟೋ ಡ್ರೈವರ್ ಪುಂಡಾಟದ ದೃಶ್ಯ ವೈರಲ್ ಆಗಿದ್ದು ಎಲ್ಲ ಗೊತ್ತಿದ್ದು ರಾಣಿಬೆನ್ನೂರು ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ಕಲಬುರಗಿ ನಗರದ ಖಾಸಗಿ ವಿವಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದಂತಹ ಶಿಕ್ಷಕನಿಗೆ ಧರ್ಮದ ಏಟು ಬಿದ್ದಿದೆ. ವಿವಿಯ ಎಲೆಕ್ಟ್ರಿಕಲ್ ವಿಭಾಗದ ಉಪನ್ಯಾಸಕ ಚೆನ್ನು ಬಿರಾಜಿ ಎಂಬಾತನಿಗೆ ಜನರು ಹಿಗ್ಗಾಮುಗ್ಗ ಬಾರಿಸಿದ್ದಾರೆ. ಕ್ಲಾಸ್ ರೂಮ್ ಅಲ್ಲೇ ಉಪನ್ಯಾಸಕನ ಬಳಿ ಕ್ಷಮೆ ಕೇಳಿಸಿದ್ದಾರೆ. ವಿಷಯ ತಿಳಿತಾ ಇದ್ದ ಹಾಗೆಯೇ ಕಾಮುಕ ಉಪನ್ಯಾಸಕನನ್ನ ಕಾಲೇಜಿನಿಂದ ಹೊರಹಾಕಲಾಗಿದೆ. ಶಿಕ್ಷಕನಿಗೆ ಧರ್ಮದೇಟು ಕೊಟ್ಟಿರ್ತಕ್ಕಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಳೆದ ವಾರದಿಂದ ಬಿಡುವು ಕೊಟ್ಟಿದ್ದಂತಹ ಮಳೆರಾಯ ಮತ್ತೆ ಮಲೆನಾಡಿನಲ್ಲಿ ಆರ್ಭಟಿಸಿದ್ದಾನೆ. ಚಿಕ್ಕಮಗಳೂರಿನ ವಿವಿಧೆಡೆ ಭರ್ಜರಿ ಮಳೆಯಾಗ್ತಾ ಇದೆ. ಜಿಲ್ಲೆಯ ಬಾಳೆಹೊನ್ನೂರು, ಮಾಗುಂಡಿ, ಎನ್ಆರ್ಪುರ ಸೇರಿದಂತೆ ಹಲವು ಕಡೆ ಧಾರಾಕಾರ ಮಳೆಯಾಗ್ತಾ ಇದೆ. ಭಾರೀ ಮಳೆಗೆ ಕಾಫಿ, ಅಡಿಕೆ ಬೆಳೆ ನಾಶವಾಗಿದೆ. ನದಿಗಳು ತುಂಬಿ ಹರಿತಾ ಇದ್ದು ಕೆಲವು ಸೇತುವೆಗಳು ನೀರಿನಲ್ಲಿ ಮುಳುಗಡೆ ಆಗಿದೆ.
ಇನ್ನು 2 ದಿನ ಕರಾವಳಿ ಭಾಗದಲ್ಲಿ ಮಳೆ ಆಗೋ ಸಾಧ್ಯತೆ ಇದೆ. ಇನ್ನು ಗದಗ ಜಿಲ್ಲೆನಲ್ಲೂ ಕೂಡ ಭಾರಿ ಮಳೆಯಾಗಿ ಮತ್ತೆ ನೆರೆ ಸಂತ್ರಸ್ತರ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಪ್ರವಾಹಕ್ಕೆ ತುತ್ತಾಗಿದ್ದಂತಹ ಗದಗ ಜಿಲ್ಲೆ ನರಗುಂದ ತಾಲೂಕಿನ ನವಗ್ರಾಮ ಬೂದಿಹಾಳ ಗ್ರಾಮದಲ್ಲಿ ಮನೆ ಆವರಣವೆಲ್ಲ ಕೆರೆ ತರ ಆಗ್ಬಿಟ್ಟಿದೆ. ಮಲಪ್ರಭಾ ಪ್ರವಾಹಕ್ಕೆ ತುತ್ತಾಗಿದ್ದಂತಹ ಬೂದಿಹಾಳದಲ್ಲಿ ಈಗ ನೆರೆ ಸಂತ್ರಸ್ತರು ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಹಾಗೆಯೇ ಬಾಗಲಕೋಟೆನಲ್ಲೂ ಕೂಡ ತಡರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂತು. ಆ ಮಳೆಗೆ ಅಲ್ಲಿನ ಅಗಸ್ತ್ಯ ತೀರ್ಥದ ಹೊಂಡ ತುಂಬಿ ಓಣಿಗಳಲ್ಲಿ ಹರಿತಾ ಇದೆ. ಅದೇ ಒಂದು ನದಿ ತರ ಕಾಣ್ತಾ ಇದೆ. ರಸ್ತೆನಲ್ಲಿ ನೀರು ಹರಿತಾ ಇರ್ತಕ್ಕಂಥದ್ದು. ಆ ಒಂದು ನೀರಿನಲ್ಲೇ ಮಕ್ಕಳು ಆಡ್ತಾ ಇದ್ದಾರೆ. ಇನ್ನು ಬಾದಾಮಿ ನಗರದ ಉಳ್ಳಾಗಡ್ಡಿ ಓಣಿ ಕಳ್ಳಿಪೇಟೆ ಭಾಗದ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಓಣಿನಲ್ಲಿ ಹರಿತಾ ಇರೋ ನೀರಲ್ಲಿ ಮಕ್ಕಳು ಸದ್ಯ ಆಟ ಆಡ್ತಾ ಇದ್ದಾರೆ. ಆದರೆ ಇದನ್ನ ತೆರವು ಮಾಡೋದಕ್ಕೆ ಇನ್ನಾದರೂ ಕ್ರಮ ಕೈಗೊಂಡಿದ್ದಾರಾ ಅನ್ನೋದು ಪ್ರಶ್ನೆಯಾಗಿದೆ. ತುಮಕೂರು ಸ್ಮಾರ್ಟ್ ಸಿಟಿ ನಗರ ವ್ಯಾಪ್ತಿಯ ಬಡ್ಡಿಹಳ್ಳಿ ಸರ್ಕಾರಿ ಶಾಲೆಗೆ ರಾಜಕಾಲುವೆ ಕೆರೆ ನೀರು ನುಗ್ತಾ ಇದೆ. ನೀರಿನ ಸಮಸ್ಯೆಯಿಂದ 1ರಿಂದ 7ನೇ ತರಗತಿವರೆಗೂ ಮಕ್ಕಳಿರೋ ಕನ್ನಡ ಶಾಲೆಗೆ ಬೀಗ ಹಾಕಲಾಗಿತ್ತು. 10 ವರ್ಷದಿಂದ ಸಮಸ್ಯೆ ಆಗ್ತಿರೋ ಬಗ್ಗೆ 3 ದಿನದ ಹಿಂದೆನೆ ನ್ಯೂಸ್ 18 ಕನ್ನಡ ಬೆಳಕು ಚೆಲ್ಲಿತ್ತು. ಇವತ್ತು ಬೆಳಗ್ಗೆಯಿಂದನೂ ಸಚಿವರು ಅಧಿಕಾರಿಗಳ ಗಮನಕ್ಕೆ ಇದನ್ನ ತರಲಾಯಿತು. ಈಗ ಎಚ್ಚೆತ್ತ ಅಧಿಕಾರಿಗಳು ಶಾಲೆಗಾಗ್ತಾ ಇರೋ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡೋದಕ್ಕೆ ಮುಂದಾಗಿದ್ದಾರೆ. ನಾಳೆ ಸಚಿವ ಮಾಧುಸ್ವಾಮಿ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಇದು ನ್ಯೂಸ್ 18 ಕನ್ನಡ ಬಿಗ್ ಇಂಪ್ಯಾಕ್ಟ್. ಹಿಮಾಚಲ ಪ್ರದೇಶದ ಮೊದಲ ಇನ್ವೆಸ್ಟರ್ ಸಮಾವೇಶ ಆಯೋಜನೆಯಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅದನ್ನು ಉದ್ಘಾಟಿಸಿದ್ರು. ಇವತ್ತು ಮತ್ತು ನಾಳೆ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಯುತ್ತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ನಿತಿನ್ ಗಡ್ಕರಿ, ಪಿಯೂಷ್ ಗೋಯಲ್ ಸೇರಿದಂತೆ ಸಾಕಷ್ಟು ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ. 85,000 ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆ ಮಾಡಿಸೋದಕ್ಕೆ ರಾಜ್ಯ ಸರ್ಕಾರ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿದೆ. ಕೃಷಿ, ಆಹಾರ ಸಂಸ್ಕರಣೆ, ತಂತ್ರಜ್ಞಾನ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಹೂಡಿಕೆಯನ್ನು ಆಕರ್ಷಿಸೋದಕ್ಕೆ ಸಿದ್ಧತೆ ನಡೆದಿದೆ. ಇದು ಈವರೆಗಿನ ಅಪ್ಡೇಟ್.